5ನೇ ತರಗತಿ ಕನ್ನಡ ಭಾಗ 1 ಪುನರಾವರ್ತನೆ ವರ್ಕ್ಬುಕ್ ಯೋಚಿಸಿ ಬರೆಯಿರಿ ಗೆ ಸಂಪೂರ್ಣ ಉತ್ತರ. ನೆಕ್ಸ್ಟ್ ಇಲ್ಲಿ ಮಕ್ಕಳೇ ಪದಗಳನ್ನು ಹುಡುಕಿ ಬರೆಯಿರಿ ಅಂತ ಇದೆ. ಚಿತ್ರವನ್ನು ನೋಡಿ ಪದಗಳನ್ನ ಹುಡುಕಿ ಬರೆಯಿರಿ. ನೆಕ್ಸ್ಟ್ ನಿಮಗೆ ವಾಕ್ಯಗಳಲ್ಲಿ ಓದಿ ಇಲ್ಲಿರೋ ಗುಣಿತಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ನೆಕ್ಸ್ಟ್ ನಿಮಗೆ 8 ಅಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಬರೀಬೇಕು. ಹಾಗೆ 6 ಪದಗಳನ್ನ ನೀವು ಅದರಲ್ಲಿ ರಚಿಸಬೇಕಾಗುತ್ತೆ. ನೆಕ್ಸ್ಟ್ ಒತ್ತಕ್ಷರವಿರೋ ಪದಗಳನ್ನು ಬರೀರಿ ಅಂತ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಒತ್ತಕ್ಷರಗಳನ್ನು ನೋಡಿ ಪಕ್ಕದಲ್ಲಿ ನೀಡಿರುವ ಸೂಕ್ತ ಸಾಲಿನಲ್ಲಿ ಬರೆಯಿರಿ ಅಂತ ಇದೆ. ನೆಕ್ಸ್ಟ್ ನಿಮಗೆ ಸೇಮ್ ಅಲ್ಲಿ ಹೇಗಿದೆಯೋ ಹಾಗೆ ಪದಗಳನ್ನ ಹೇಳುತ್ತಾ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಅಭ್ಯಾಸ 2ರಲ್ಲಿ ನಿಮಗೆ ಪದಗಳನ್ನು ರಚಿಸಬೇಕು ಹಾಗೂ ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆಯಿರಿ. ನೆಕ್ಸ್ಟ್ ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚಿಸಿ. ಅದಾದಮೇಲೆ ನಮ್ಮಗಳ ಸಂಖ್ಯೆ ಹೆಚ್ಚಾದಾಗ ನೀವು ಏನೇನು ಸಂಖ್ಯೆಗಳನ್ನ ನೀವು ಬರೀಬೇಕಾಗುತ್ತೆ. ಹಾಗೆ ಹಣ್ಣಿನೊಳಗಿರೋ ಅಕ್ಷರಗಳು ಬರೆದು 20 ಪದಗಳನ್ನ ನೀವು ರಚಿಸಿ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಗೂಡಿಯ ಮೇಲಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಚಿತ್ರವನ್ನು ನೋಡಿ ಸ್ವಂತ ವಾಕ್ಯವನ್ನು ನೀವು ರಚಿಸಬೇಕಾಗುತ್ತೆ. ಅದಾದಮೇಲೆ ಮಾದರಿಯಂತೆ ಬಹುವಚನಗಳನ್ನ ನೀವು ಬರೆಯಿರಿ. ನೆಕ್ಸ್ಟ್ ಇಲ್ಲಿ ಗಾದೆ ಮಾತು ಚಿತ್ರವನ್ನು ನೋಡಿ ಗಾದೆ ಒಂದು ಸೆಂಟೆನ್ಸ್ನ ನೀವು ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಚಿತ್ರವನ್ನು ನೋಡಿ ಪದವನ್ನು ಬರೀಬೇಕಾಗುತ್ತೆ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಹೆಸರುಗಳನ್ನ ಹಾಗೆ ಬರೆಯಿರಿ. ನೆಕ್ಸ್ಟ್ ಮಾದರಿಯಂತೆ ಪದಗಳನ್ನ ರಚಿಸುತ್ತಾ ಸಂಚರಿಸಿ. ಅದಾದಮೇಲೆ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತಲೂ ಕೂಡ ಇದೆ. ನೆಕ್ಸ್ಟ್ ನಿಮಗೆ ಅಭ್ಯಾಸ 3ರಲ್ಲಿ ಚಿತ್ರಕ್ಕೆ ಹೊಂದುವ ಪದವನ್ನು ಹುಡುಕಿ ಬರೆಯಿರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಪುಟ್ಟಿಗೆ ಸಹಾಯ ಮಾಡಿ ಅಂತ ಇದೆ. ಅದಾದಮೇಲೆ ಕೆಳಗಿನ ಅಕ್ಷರ ಮಣಿ ಒತ್ತಕ್ಷರಗಳ ಮಣಿಗಳನ್ನು ಬರೆಯಿರಿ. ಒತ್ತಕ್ಷರಗಳ ಪದಗಳನ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ. ಹಾಗೆ ಚುಕ್ಕೆಗಳನ್ನು ಸೇರಿಸಿ ಸಜಾತಿ ಒತ್ತಕ್ಷರ ವಿದ್ಯಾರ್ಥಿ ಒತ್ತಕ್ಷರಗಳನ್ನು ಬರೆಯಿರಿ. ನೆಕ್ಸ್ಟ್ ಒತ್ತಕ್ಷರಗಳನ್ನು ನೀವು ಇಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ಪುಟ್ಟನಿಗೆ ಸರಿಯಾದ ಪದವನ್ನು ಹುಡುಕಿ ಕೊಡಿ. ಸಂಬಂಧಿತ ವಾಕ್ಯಗಳು ಸರಿಪಡಿಸಿ ಬರೆಯಿರಿ. ನೆಕ್ಸ್ಟ್ ಬಿಟ್ಟ ಸ್ಥಳದಲ್ಲಿ ಒತ್ತಕ್ಷರ ಇರುವ ಪದಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಲ್ಲಿ ಉಚ್ಚರಿಸುತ್ತಾ ಪದಗಳನ್ನು ಬರೀಬೇಕಾಗುತ್ತೆ. ಕೆಳಗಿನ ಪದಗಳು ಸರಿಯಾಗಿದೆ ಅಂತ ಬರೀಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಿಟ್ಟು ಹೋಗಿರೋ ಪದಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒತ್ತಕ್ಷರ ಪದಗಳು ಓದುತ್ತಾ ಪಕ್ಕದಲ್ಲಿ ಬರೆಯಿರಿ ಅಂತ ಇದೆ. ನೆಕ್ಸ್ಟ್ ಮೇಲೆ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪದಗಳಿಂದ ವಾಕ್ಯವನ್ನು ರಚಿಸಿ ಅಂತ. ನೆಕ್ಸ್ಟ್ ಕೊಟ್ಟಿರುವ ವಾಕ್ಯದಲ್ಲಿನ ಚಿತ್ರ ಗಮನಿಸಿ ಕೆಳಗಿನ ಸಾಲಿನಲ್ಲಿ ಪೂರ್ಣ ವಾಕ್ಯವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಪದಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೆಯಿರಿ. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ಆಲೋಚಿಸಿ ಬರೆಯಿರಿ. ನೆಕ್ಸ್ಟ್ ಸೂಕ್ತ ಒತ್ತಕ್ಷರವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ನೆಕ್ಸ್ಟ್ ನನ್ನನ್ನು ಒತ್ತಕ್ಷರವಾಗಿ ಹೊಂದಿರುವ ಪದಗಳನ್ನು ಹುಡುಕಿ ಗುರುತು ಹಾಕಿ. ಯಾವೆಲ್ಲ ಪದಗಳಿಗೆ ಒತ್ತಕ್ಷರಗಳು ಬೇಕೋ ಆ ಒಂದು ಪದಗಳನ್ನ ನೀವು ಹುಡುಕಿ ಮ್ಯಾಚ್ ಮಾಡಬೇಕಾಗುತ್ತೆ. ಭವ್ಯ, ಶತ್ರು, ಹಾಸ್ಯ, ಕಷ್ಟ, ಅತ್ಯಂತ, ಕ್ಷಮೆ, ಶತ್ರು, ಕಸ್ತೂರಿ, ಪ್ರೀತಿ, ಸ್ಥಳ ಹಾಗೂ ಪತ್ರ. ನೆಕ್ಸ್ಟ್ ನನ್ನನ್ನು ಓದುತ್ತಾ ಬರೆಯಿರಿ ಅಂತ ಟೋಟಲ್ 1ರಿಂದ 24 ಪದಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಪದಗಳನ್ನ ನೀವು ಓದುತ್ತಾ ಬರೀಬೇಕಾಗುತ್ತೆ. ನಮಸ್ಕಾರ, ಸ್ತ್ರೀಯರು, ಬೀಳ್ಕೊಡುಗೆ, ನಿಲ್ದಾಣ, ಸ್ವೀಕಾರ, ಕಸ್ತೂರಿ, ಸದ್ಭಾವ, ಕಾಶ್ಮೀರ, ಸ್ಕೂಟರ್, ಪ್ರಾಥಮಿಕ, 4, ಪರೀಕ್ಷೆ, ಪಶ್ಚಿಮ, ವಸ್ತು, ಆಸ್ಪತ್ರೆ, ಶಕ್ತಿ, ಭಿಕ್ಷುಕ, ಸ್ನೇಹ ಇದೇ ಥರ ಪದಗಳನ್ನ ಬರೆಯಿರಿ. ಈ ಕಥೆಯಲ್ಲಿ ಬರೋ ಸಜಾತಿಯ ಒತ್ತಕ್ಷರಗಳನ್ನು ಪತ್ತೆ ಹಚ್ಚಿ ನೆಕ್ಸ್ಟ್ ಒಂದು ಪೇಜಲ್ಲಿ ಬರೀಬೇಕಾಗುತ್ತೆ. ಯಾವೆಲ್ಲ ಸಜಾತಿ ಒತ್ತಕ್ಷರಗಳಿದೆ ಅದನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಅಲ್ಲಿ, ನೆಟ್ಟಳು, ಸುಬ್ಬ, ಬಳ್ಳಿ, ಮೊಗ್ಗು ಈ ಥರ ಅವ್ವ, ಸರ್ರನೆ, ಗದ್ದ, ನಿನ್ನ, ಮೆಚ್ಚಿದರು, ಅಪ್ಪಣೆ, ಒಬ್ಬಳೆ ಈ ಥರ ನೀವು ಹುಡುಕಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಹಕ್ಕಿ ಗೂಡು ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸಜಾತಿಯ ಒತ್ತಕ್ಷರ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ವಿಜಾತಿಯ ಒತ್ತಕ್ಷರ ಪದಗಳನ್ನು ಓದುತ್ತಾ ಈ ಕೆಳಗೆ ಬರೆಯಿರಿ ಅಂತ ಕೇಳಿ ವಿಜಾತಿಯ ಅಕ್ಷರಗಳು ಏನಿದೆ ಅದನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅಕ್ಷತೆ, ನಕ್ಷತ್ರ ಅಲ್ಲಿ ಹೇಗಿದೆಯೋ ಹಾಗೆ ಬರೀರಿ, ಏನು ಚೇಂಜಸ್ ಮಾಡುವಾಗಿಲ್ಲ. ವಸ್ತು, ಲಕ್ಷ್ಮಿ, ಪ್ರತಿಜ್ಞಾ, ಸ್ವರಾಜ್ಯ, ಆಶ್ಚರ್ಯ, ಅಧ್ಯಕ್ಷ, ಚಿತ್ಕಾರ, ಸದ್ಗುರು, ಪುರಸ್ಕಾರ, ಬ್ರಹ್ಮಚಾರಿ, ಬ್ರಾಹ್ಮಣ, ಕಲ್ಪವೃಕ್ಷ ಈ ಥರ ನೀವು ಪದಗಳನ್ನ ಬರೀರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಬಿಡಿಸಿ ಬರೆಯಿರಿ ಅಂತಲೂ ಕೇಳಿದೆ. ಇಲ್ಲಿ ವಿಂಗಡಿಸಿ ಬರೆಯಿರಿ. ಸಜಾತಿ ಒತ್ತಕ್ಷರ ಪದಗಳು ಮತ್ತು ವಿಜಾತಿ ಒತ್ತಕ್ಷರ ಪದಗಳಲ್ಲಿ ಮನ್ನಣೆ, ಮೊಟ್ಟೆ, ಸೊಳ್ಳೆ, ಚಕ್ಕುಲಿ, ಗದ್ದಲ, ತಪಸ್ಸು, ಕನ್ನಡ. ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ, ಭವ್ಯ, ಕೃಷಿ, ದೃಷ್ಟಿ, ಈಶ್ವರ, ಅಕ್ಷತೆ, ಉತ್ಪತ್ತಿ. ಪುಟ ಸಂಖ್ಯೆ 42ರ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದರೆ ನಿಮಗೆ ಪದಗಳು ಗೊತ್ತಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರಕೃತಿ ಸೌಂದರ್ಯ, ಅದಾದಮೇಲೆ ಚಿಕ್ಕ ಮಕ್ಕಳೆಲ್ಲರೂ, ನೆಕ್ಸ್ಟ್ ದೈವ ಸಮಾನರು,
ಮನೋಹರವಾದದ್ದು, ಸ್ನೇಹ ಸಲಿಗೆಯಿಂದ ಕೆಲಸ ಕಾರ್ಯಗಳು, ಸಂಭಾಷಣಕಾರ. ನೆಕ್ಸ್ಟ್ ಮಾದರಿಯಂತೆ ಕೂಡಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಲಿ ಆಗುತ್ತೆ, ಮಾ, ಯ, ನ, ತ ಈ ಥರ ಎಲ್ಲ ಬರಿಬೇಕು. ನೆಕ್ಸ್ಟ್ ಬಿಟ್ಟ ಸ್ಥಳಗಳು ಸೂಕ್ತ ಒತ್ತಕ್ಷರದಿಂದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ಪಟ್ಟಣ, ಹೆಗ್ಗಣ, ನೆಕ್ಕಿತು, ಮುಚ್ಚಿತ್ತು. ಅದೇ ಥರ ಅಭ್ಯಾಸ, ಕೊಬ್ಬರಿ, ಸತ್ಕರ, ಕೆಮ್ಮರ, ಕಟ್ಟಡ, ಅಮ್ಮಾಜಿ, ಉಬ್ಬರ, ಇಬ್ಬದಿ. ನೆಕ್ಸ್ಟ್ ಪದವನ್ನು ರಚಿಸಿ. ಅಣ್ಣ, ಅಮ್ಮ, ಅಯ್ಯ, ಅಕ್ಕ, ಅಜ್ಜ, ಅಚ್ಚು. ನೆಕ್ಸ್ಟ್ ಇಲ್ಲಿ ಅಭ್ಯಾಸದಲ್ಲಿ ನಿಮಗೆ ಚಿತ್ರ ನೋಡಿ ಪದವನ್ನು ಬರೆಯಿರಿ ಅಂತ ಇದೆ. ಮರ, ಮರಗಳು. ಪಕ್ಷಿ, ಪಕ್ಷಿಗಳು. ಪುಸ್ತಕ, ಪುಸ್ತಕಗಳು. ಮನೆ, ಮನೆಗಳು. ಮಗು, ಮಕ್ಕಳು. ಕಣ್ಣು, ಕಣ್ಣುಗಳು. ನೆಕ್ಸ್ಟ್ ಹಸು, ಹಸುಗಳು. ಹೀಗೆ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದಗಳನ್ನು ಮಾದರಿಯಂತೆ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಇದೆ. ಪ್ರಾಣಿ, ಹಾವು, ಪ್ರಾಣಿಗಳು. ಮರ, ಮರಗಳು. ಹಣ್ಣು, ಹಣ್ಣುಗಳು. ನಾಯಕ, ನಾಯಕರು. ತಮ್ಮ, ತಮ್ಮಂದಿರು. ಬಣ್ಣ, ಬಣ್ಣಗಳು. ಪತ್ರ, ಪತ್ರಗಳು. ರೈತ, ರೈತರು. ಹೀಗೆ ಇದಾದಮೇಲೆ ನಿಮಗೆ ಇಲ್ಲಿ ವಿಂಗಡಿಸಿ ಬರೆದಿರೋ ಪದಗಳನ್ನು ಗಮನಿಸಿ. ಇವುಗಳು ಏನೆಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ ತಿಳಿದುಕೊಳ್ಳಿ ಅಂತ ಇದೆ. ತಡ್ಡಿಗಳು ಅಂತವಾಗಿದೆ. ಅಲ್ಲಿ ಕಡ್ಡಿಗಳು, ವಿಜ್ಞಾನಿಗಳು, ಸೀರೆಗಳು, ಮಕ್ಕಳು, ಕಟ್ಟಡಗಳು, ನದಿಗಳು, ಚಿಂತಕರು. ಹೀಗೆ ನೀವು ಬಿಡಿಸಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಮಾದರಿಯಂತೆ ಬರೆಯಿರಿ. ಕಿವಿ, ಕಿವಿಗಳಿದೆ. ಹಾಗೆ ಬೆರಳುಗಳು, ಕಲ್ಲುಗಳು, ಬಟ್ಟೆಗಳು, ಸರಗಳು, ಲೇಖನಿಗಳು, ಪುಸ್ತಕಗಳು, ಬಿಡಾರಗಳು, ಭಾಷಣಗಳು, ಸಮಸ್ಯೆಗಳು, ಲಕೋಟೆಗಳು. ನೆಕ್ಸ್ಟ್ ಮಾದರಿಯಂತೆ ಬರೆಯಿರಿ. ಅಂದಿರು, ಅಂದಿರು, ಅಂದಿರು ಅಂತ ಬರೀರಿ. ಅದಾದಮೇಲೆ ಅಕ್ಕಂದಿರು, ಸೊಸೆಯಂದಿರು, ಅತ್ತೆಯಂದಿರು, ಅಜ್ಜಿಯಂದಿರು, ಅಣ್ಣಂದಿರು ಅಂತ ಬರೀರಿ. ನೆಕ್ಸ್ಟ್ ಮೇಲೆ ನಿಮಗೆ ಮಾದರಿಯಲ್ಲಿ ಬಳ್ಳಿಗಳು ಇಂದ ಬಳ್ಳಿ ಅಂತ ಬರೀಬೇಕು. ಅದೇ ಥರ ಏಕವಚನದಲ್ಲಿದ್ದರೆ ಬಹುವಚನಕ್ಕೆ ಚೇಂಜ್ ಮಾಡಿ, ಬಹುವಚನದಲ್ಲಿದ್ದರೆ ಏಕವಚನಕ್ಕೆ ಚೇಂಜ್ ಮಾಡಿ. ನಂತರ ಇಲ್ಲಿ ಮಾದರಿಯಂತೆ ವಿಂಗಡಿಸಿ ಪುಟ 50ರ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ 49 ಪುಟ ಸಂಖ್ಯೆಗೆ ಇದು ಉತ್ತರ. ನೆಕ್ಸ್ಟ್ ಇಲ್ಲಿ 50ಕ್ಕೆ ಹಣ್ಣು, ಹಣ್ಣುಗಳು, ಮಗು, ಮಕ್ಕಳು, ಜನ, ಜನಗಳು, ಅರಸ, ಅರಸರು, ಬಾಗಿಲುಗಳು, ಕಾಯಿಗಳು, ಗೊಂಬೆಗಳು. ಈ ರೀತಿ ನೀವು ಏಕವಚನ ಹಾಗೂ ಬಹುವಚನ ರೂಪವನ್ನು ಬರೆಯಬೇಕಾಗುತ್ತೆ. ನೆಕ್ಸ್ಟ್ ಈ ವಾಕ್ಯಗಳಲ್ಲಿ ತಪ್ಪಾಗಿರೋ ಪದಗಳಿಗೆ ಅಡಿಗೆರೆ ಹಾಕಿ ಸರಿಯಾದ ಪದವನ್ನು ಬರೆಯಿರಿ. ಮನೆಗೆಲ್ಲ. ನೆಕ್ಸ್ಟ್ ಮಾತಿಗೆ, ಹರಟೆಯ, ಹೋಲಿಗೆ, ಅಕ್ಕಿಯಿಂದ ಅನ್ನ. ಅದಾದಮೇಲೆ ಚಿತ್ರಗಳನ್ನು ಗುರುತಿಸಿ ಪದಗಳನ್ನು ಬರೆಯಿರಿ. ಹುಡುಗ, ಹುಡುಗಿ, ರಾಜ, ರಾಣಿ. ನೆಕ್ಸ್ಟ್ ವಿಂಗಡಿಸಿ ಬರೆಯಿರಿ. ಗಂಡು, ಹೆಣ್ಣು, ಮಗು. ಇದನ್ನು ವಿಂಗಡಿಸಿ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಅನ್ಯಲಿಂಗ ರೂಪ ಬರೆಯಿಸಿ. ಹಾಗೆ ಮಾದರಿಯಂತೆ ವಾಕ್ಯಗಳನ್ನು ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಭ್ಯಾಸ 7ರಲ್ಲಿ ಮಾದರಿಯಂತೆ ಬರೆಯಿರಿ ಅಂದರೆ ಬಹುವಚನ ರೂಪಗಳನ್ನ ಬರೀಬೇಕು. ಅದೇ ಥರ ಬಹುವಚನ ರೂಪದಲ್ಲಿರೋದನ್ನ ಏಕವಚನ ರೂಪದಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಪದಗಳಿಗೆ ಅನ್ಯಲಿಂಗ ರೂಪದಲ್ಲಿ ಬರೆಯಿರಿ ಅಂತಿದೆ. ನೆಕ್ಸ್ಟ್ ಸೂಚನೆ ಅಂತ ಬರೆಯಿರಿ. ಹಾಗೆ ಈ ಭಿತ್ತಿಪತ್ರಗಳು ಏನು ಹೇಳುತ್ತವೆ ಅದರ ಬಗ್ಗೆಯೂ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಚಿತ್ರವನ್ನು ಗಮನಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತಲೂ ಕೂಡ ಕೇಳಿದ್ದಾರೆ. ಅದಾದಮೇಲೆ ಕಿರು ಪರೀಕ್ಷೆ 2, 8ರಲ್ಲಿ ಕಿರು ಪರೀಕ್ಷೆ 2. ಹಾಗೆ ಈ ಕೆಳಗಿನ ಪದ ಸಂಪತ್ತನ್ನು ಗಮನಿಸಿ ಅರ್ಥವನ್ನು ಗ್ರಹಿಸಿ. ಥ್ಯಾಂಕ್ ಯು.